ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮ್ದು ವಿದ್ಯಾಧನ್ ಸ್ಕಾಲರ್ಶಿಪ್, ಸೊ ಸರೋಜಿನಿ ದಾಮೋದರ ಫೌಂಡೇಶನ್ ಇದು ಬಂದು ಸ್ಟಾರ್ಟ್ ಮಾಡಿರೋರು ನಮ್ಮ ಇನ್ಫೋಸಿಸ್ ಕೋ ಫೌಂಡರ್ ಶಿಬುಲಾಲ್ ಸರ್ ಮತ್ತೆ ಕುಮಾರಿ ಶಿಬುಲಾಲ್, ಇವರಿಬ್ರು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ ಇದು. ಸೊ ಇದರಲ್ಲಿ ತುಂಬಾ ಎಂಟಿಟಿಗಳಿದೆ. ಅದರ ಅಂಡರ್ ಅಲ್ಲಿ ಬರುವ ಒಂದು ಎಂಟಿಟಿ ಬಂದು ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ. ಸೊ ಈ ವಿದ್ಯಾಧನ್ ಸ್ಕಾಲರ್ಶಿಪ್ ಬಂದು 1999ರಲ್ಲಿ ಕೇರಳದಲ್ಲಿ ಬರೀ ಇಬ್ಬರು ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್. ಈಗ ಆಲ್ ಓವರ್ ಇಂಡಿಯಾದಲ್ಲಿ 22 ಸ್ಟೇಟ್ಸ್ ಅಲ್ಲಿ ನಮ್ಮ ಸ್ಕಾಲರ್ಶಿಪ್ ಸ್ಪ್ರೆಡ್ ಆಗಿದೆ. ಸೊ ಕೇರಳ ಆದ್ಮೇಲೆ ನೆಕ್ಸ್ಟ್ ಸ್ಟೇಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಕರ್ನಾಟಕ. 2004ರಲ್ಲಿ ಕರ್ನಾಟಕದಲ್ಲಿ ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡಿದೀವಿ. ಸೊ 1500-600 ಪ್ಲಸ್ ಸ್ಟೂಡೆಂಟ್ಸ್ ಈಗ ಸ್ಕಾಲರ್ಶಿಪ್ ಪಡಿತಿದ್ದಾರೆ, ಪ್ಲಸ್ ಪಡೆದು ಹೊರಗೆ ಹೋಗಿದ್ದಾರೆ, ಹೋಗಿ ಒಳ್ಳೆ ಸ್ಟ್ರೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ದು ಸ್ಕಾಲರ್ಶಿಪ್ ಲೈಕ್ ನಮ್ಮ ವಿದ್ಯಾಧನ್ ಸ್ಕಾಲರ್ಶಿಪ್ ಇದು ಏನು ಕ್ರೈಟೀರಿಯಾ ಏನಂತ ಹೇಳಿದ್ರೆ, ಸೊ ಈ ವರ್ಷ SSLC ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಆಗಿರಬೇಕು. ನಾವೆಲ್ಲ ವರ್ಷ ಸೆಲೆಕ್ಟ್ ಮಾಡ್ತಾ ಇರ್ತೀವಿ ಸ್ಟೂಡೆಂಟ್ಸ್ ಅನ್ನು. ಸೊ ಈ ವರ್ಷದ ಕ್ರೈಟೀರಿಯಾ ಏನಂತ ಹೇಳಿದ್ರೆ 2026 ಅಲ್ಲಿ 10th ಪಾಸ್ ಆಗಿರಬೇಕು ವಿತ್ 90% 90% ಗಿಂತ ಮೇಲಿರುವ ಸ್ಟೂಡೆಂಟ್ಸ್, ಪ್ಲಸ್ ಫ್ಯಾಮಿಲಿ ಇನ್ಕಮ್ ಬಂದು 2 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಏನು ಏಮ್ ಏನಂತ ಹೇಳಿದ್ರೆ, ಮಕ್ಕಳು ಲೈಕ್ ಅವರಿಗೆ ಕಲಿಯೋಕೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಫಿನಾನ್ಷಿಯಲಿ ಫಿಟ್ ಇರಲ್ಲ. ಸೊ ಅಂತ ಸ್ಟೂಡೆಂಟ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಂತ ಸ್ಟೂಡೆಂಟ್ಸ್ಗೆ ನಾವು ಸ್ಕಾಲರ್ಶಿಪ್ ಕೊಡೋದು. ಸೊ ಅದೇ ರೀತಿ ನಾವು ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಯಾರಾದರೂ ಇದರಲ್ಲಿ ಏನಾದರೂ ಅಪ್ಲೈ ಮಾಡಿದ್ರೆ ಅವರಿಗೆ 75% ಸಾಕು. ನಮ್ದು ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಆದಾಯ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಪ್ಲೋಡ್ ಮಾಡಬೇಕು, 10th ಮಾರ್ಕ್ ಶೀಟ್ ಅಪ್ಲೋಡ್ ಮಾಡಬೇಕು, ಮತ್ತೆ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು, ಮತ್ತೆ ಅವರು ಅಂಗವೈಕಲ್ಯ ಇದ್ರೆ ಲೈಕ್ ವಿಕಲಚೇತನ ಸ್ಟೂಡೆಂಟ್ಸ್ ಆದ್ರೆ ಅವರಿಗೆ ಅವರದೊಂದು ಸರ್ಟಿಫಿಕೇಟ್ ಬರುತ್ತೆ ಗೌರ್ಮೆಂಟ್, ಅದು ಕೂಡ ಅಪ್ಲೋಡ್ ಮಾಡಬೇಕು ಅಷ್ಟೇ. ಸೊ ಇವರು ಎಲ್ಲ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದಾಗುತ್ತೆ. ಏನು ಅದಕ್ಕೆ ಹಣ ಎಕ್ಸ್ಟ್ರಾ ಅಪ್ಲೈ ಮಾಡೋಕೆ ನಾವು ಸಪರೇಟ್ ಚಾರ್ಜ್ ಏನು ಮಾಡಲ್ಲ, ಫ್ರೀ ಆಫ್ ಕಾಸ್ಟ್ ಅವರಿಗೆ ಮೊಬೈಲಲ್ಲೂ ಮಾಡ್ಕೊಳ್ಬಹುದು. ಸೊ ಅಲ್ಲಿ ನಾವು ಹಾಕಿದ್ವಿ www.vidyadan.org ಎಂಬ ಒಂದು ವೆಬ್ಸೈಟ್ ಅಲ್ಲಿ ಅವರಿಗೆ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವರಿಗೆ ಆ ವೆಬ್ಸೈಟ್ ಅಲ್ಲಿ ಹೋಗಿ ಅವರಿಗೆ ಅಪ್ಲೈ ಮಾಡಬಹುದು. ಸೊ ಇದರಲ್ಲಿ ನಾವು ಸೆಲೆಕ್ಷನ್ ಪ್ರೊಸೀಜರ್ ಹೇಗಂತ ಹೇಳಿದ್ರೆ, ಸೊ ನಮಗೆ 3 ಸೆಲೆಕ್ಷನ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಫಸ್ಟಿಗೆ ನಾವು ಅಪ್ಲಿಕೇಶನ್ಸ್ ಬಂದಾದ್ಮೇಲೆ ಅದನ್ನು ಫಿಲ್ಟರ್ ಮಾಡಿ ಅದರಲ್ಲಿ ನಾವು ಅವರಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಅದು ಕೂಡ ಆನ್ಲೈನ್ ಅಲ್ಲಿ ಇರುತ್ತೆ. ಮತ್ತೆ ಒಂದು ಆನ್ಲೈನ್ ಇಂಟರ್ವ್ಯೂ ಮಾಡ್ತೀವಿ ನಾವು. ಸೊ ಒನ್ಸ್ ಅದಾದ್ಮೇಲೆ ನಾವು ಹೌಸ್ ವಿಸಿಟ್ ಮಾಡ್ತೀವಿ. ಸೊ ನಮ್ದು ವಾಲಂಟಿಯರ್ಸ್ ಇರ್ತಾರೆ, ಅವರು ಒಂದು ಹೌಸ್ ವಿಸಿಟ್ ಮಾಡ್ತೇವೆ. ಒನ್ಸ್ ಅವರು ಹೌಸ್ ವಿಸಿಟ್ ಮಾಡಿ ಅವರು ಸೆಲೆಕ್ಟ್ ಆದ್ರೆ ಅವರಿಗೆ PUC ಇಂದ PG ಕೋರ್ಸ್ ಮುಗಿಯೋ ತನಕ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ. ಸೊ PUC ಅಲ್ಲಿ ನಾವು ಬೇಸಿಕ್ ಆಗಿ 10,000 ಇಷ್ಟು ಕೊಡ್ತೀವಿ. ಅದು ಡಿಗ್ರಿಗೆ ಬರುವಾಗ ಅವ್ರದ್ದು ಕೋರ್ಸ್ ಮೇಲೆ ಇರುತ್ತೆ. ಈಗ ಡಿಗ್ರಿ ನಾರ್ಮಲ್ ಕೋರ್ಸ್ ಆದ್ರೆ ಅಪ್ ಟು 25,000 ಇರುತ್ತೆ. ಎಂಜಿನಿಯರಿಂಗ್ ಆದ್ರೆ 55,000, ಮೆಡಿಕಲ್ ಆದ್ರೆ 75,000, ಆ ತರ ನಾವು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇವರಿಗೆ ನಾವು PUC ಮಕ್ಕಳಿಗೆ ನಾವು ಒಂದು 4 days ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ. ನಮಗೆ ಮಕ್ಕಳಿಗೆ ರಜೆ ಇರೋ ಟೈಮಲ್ಲಿ ನಾವು ಒನ್ಸ್ ಅವರು PUC ಕ್ಲಾಸಸ್ ಆದ್ಮೇಲೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಾವು ಒಂದು ಕ್ಲಾಸಸ್ ತಗೊಳ್ತೀವಿ. ಇನ್ ಬಿಟ್ವೀನ್ ಅವ್ರ ರೋಲ್ ಮಾಡೆಲ್ಸ್ ಅನ್ನು ನಾವು ತರ್ತೀವಿ. ನಾವು ರೋಲ್ ಮಾಡೆಲ್ಸ್ ತಂದು ಅವರಿಗೆ ನಾವು ಸೆಷನ್ಸ್ ತಗೊಳ್ತೀವಿ. ಲೈಕ್ ಅದು ಕೂಡ ಮಕ್ಕಳಿಗೆ ಟ್ರಾವೆಲ್ ಮಾಡೋಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು 3 ಪಾರ್ಟ್ಸ್ ಆಗಿ ನಾವು ಸೆಷನ್ಸ್ ಕಂಡಕ್ಟ್ ಮಾಡ್ತೀವಿ. ಒಂದು ಉಡುಪಿಯಲ್ಲಿ, ಒಂದು ಬೆಂಗಳೂರಲ್ಲಿ, ಮತ್ತೊಂದು ಧಾರವಾಡಲ್ಲಿ 2 ಬ್ಯಾಚ್ಗಳು. ಸೊ ಅದರಲ್ಲಿ ಕೂಡ ಏನಂತ ಹೇಳಿದ್ರೆ ಮಕ್ಕಳಿಗೆ ಅದಕ್ಕೂ ಬರುವ ಟ್ರಾವೆಲ್ ಚಾರ್ಜ್ ಇರುತ್ತೆ, ಅವ್ರದ್ದು ಅಕಾಮಿಡೇಷನ್ ಏನಿರುತ್ತೆ ಎಲ್ಲ ಫ್ರೀ ಇರುತ್ತೆ. ಅವ್ರಿಗೆ ಏನು ಅದರಲ್ಲೂ ಚಾರ್ಜಸ್ ಏನಿರಲ್ಲ, ಎಲ್ಲ ಅದು ಕೂಡ ನಾವು ಫ್ರೀ ಕೊಡ್ತೀವಿ. ಅವರಿಗೆ ಜಸ್ಟ್ ಬಂದು ಆ ಸ್ಕಿಲ್ಸ್ ಅನ್ನು ಅಪ್ಡೇಟ್ ಮಾಡ್ಕೊಂಡು ಅವರು ಹೋಗ್ಬೇಕು ಅಷ್ಟೇ. ಅದೇ ರೀತಿ ಡಿಗ್ರಿಯಲ್ಲೂ 2 days ಕ್ಯಾಂಪ್ ಇರುತ್ತೆ. ಅದ್ರ ಏನಂತ ಹೇಳಿದ್ರೆ ಅವ್ರು ಒನ್ಸ್ ಡಿಗ್ರಿ ಕಾಲೇಜಸ್ ಮುಗಿಸ್ಕೊಂಡು ಅವರು ಜಾಬ್ ಸೆಕ್ಟರ್ ಇಳಿತಿದ್ದಾರೆ. ಸೊ ಅವರಿಗೆ ಜಾಬ್ ಬಗ್ಗೆ, ಜಾಬ್ ಸೆಕ್ಟರ್ ಬಗ್ಗೆ ಅಂಡ್ ಜಾಬ್ ಅಲ್ಲಿ ಯಾವ ತರ ಸ್ಕಿಲ್ಸ್ ಯೂಸ್ ಮಾಡ್ಕೊಳ್ಬೇಕು, ಮತ್ತೆ ರೆಸ್ಯೂಮ್ ಹೇಗೆ ಬರೀಬೇಕು, ಇಂಟರ್ವ್ಯೂ ಹೇಗೆ ಕ್ರ್ಯಾಕ್ ಮಾಡಬೇಕು, ಅದರ ಬಗ್ಗೆ ಎಲ್ಲ ನಾವು ಅದು ಕೂಡ ಕಾರ್ಪೊರೇಟ್ ಟೀಮ್ ಬಂದು ಅವರಿಗೆ ಸೆಷನ್ಸ್ ತಗೊಳ್ತಾರೆ. ಸೊ ಅದೇ ರೀತಿ ಅವರಿಗೆ ಬೇರೆ ಬೇರೆ ಮೆಂಟರಿಂಗ್ ಸೆಷನ್ಸ್ ಆನ್ಲೈನ್ ಅಲ್ಲಿ ತೆಗಿತಾ ಇದ್ದೀವಿ. ಯಾಕಂತಂದ್ರೆ ಬರೀ ನಾವು ಸ್ಕಾಲರ್ಶಿಪ್ ಕೊಡೋದು ಮಾತ್ರ ಅಲ್ಲ, ಮಕ್ಕಳಿಗೆ ಅವರಿಗೆ ಒಂದೊಂದೇ ದಿನ ಒಳ್ಳೊಳ್ಳೆ ಸ್ಕಿಲ್ಸ್ ನಾವು ಡೆವಲಪ್ ಮಾಡೋದು. ಈಗ ಅಡ್ವಾನ್ಸ್ಡ್ ಇದರ ಬಗ್ಗೆ ಕೂಡ ನಾವು ಅವರಿಗೆ ಸ್ಕಿಲ್ಸ್ ನಾವು ಆನ್ಲೈನ್ ಅಲ್ಲಿ ಕೊಡ್ತಾ ಇರ್ತೀವಿ. ಸೊ ಇದು ಬಂದು ನಮ್ಮ ವಿದ್ಯಾಧನ್ ಪ್ರೋಗ್ರಾಮ್. ಸೊ ಇದು ಆಲ್ ಓವರ್ ಕರ್ನಾಟಕದಲ್ಲಿ ರೀಚ್ ಮಾಡ್ಬೇಕು ಅಂತ ನಮ್ಮ ಆಸೆ. ಯಾಕಂತ ಹೇಳಿದ್ರೆ ನಮಗೆ ಎಲ್ಲಾ ಕಾಲೇಜಸ್ ಅಲ್ಲೂ ಕೇಳಲ್ಲ, ಸೊ ಹೋಗಿ ಹೇಳೋಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಸೊ ಒಂದು ಈಸಿ ವೇ ಟು ಪಬ್ಲಿಷ್ ಮಾಡೋದು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ಸ್ ಮೂಲಕ. ಸೊ ಅದಕ್ಕೆ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದರದ್ದು ಲಾಸ್ಟ್ ಕೊನೆಯ ದಿನಾಂಕ ಬಂದು ಜುಲೈ 5 ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಆದಷ್ಟು ಮಕ್ಕಳು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಥ್ಯಾಂಕ್ ಯು. ಯಾವುದೇ ರೀತಿ ಕ್ಯಾಸ್ಟ್ ಬೇಸ್ ಇರಲ್ಲ.